ಇಡೀ ರಾಜ್ಯಕ್ಕೆ ಭಾರೀ ಮಳೆ ಸ್ನೇಹಿತರೆ. 14 ಜಿಲ್ಲೆಗಳಿಗೆ ಭಯಂಕರ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಇಲ್ಲಿ ಬಯಸ್ತಾರೆ. ಯಾಕಂತಂದರೆ ಏನು ನಮ್ಮ ಒಂದು ರಾಜ್ಯದ ಏನು ನಮ್ಮ ಹವಾಮಾನ ವರದಿ ಏನು ಬಂದಿದೆ ಆ ವರದಿ ನೋಡಿದರೆ ಶಾಕ್ ಆಗುತ್ತೆ. ಎಷ್ಟು ಜಿಲ್ಲೆಗಳಿಗೆ ಹಾಗಾದರೆ ಮಳೆ ಇದೆ, ಯಾರಿಗೆ ಹಾಗಾದರೆ ಮಳೆ ಇದೆ, ಯಾರಿಗೆಲ್ಲ ಮಳೆ ಇದೆ ಎಲ್ಲದನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮಳೆ 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 100% ಮಳೆ ನೋಡಿ ಕೊನೆವರೆಗೂ. ಯಾರಿಗೆ ಹಂಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಹಂಗಂದರೆ ಮಳೆ ಬರುತ್ತೆ, ಯಾರಿಗೆ ಒಬ್ರಿಗೆ ಬರಲ್ಲ, ಆದರೆ ಮಳೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಾಗಾದರೆ ಮಳೆ ಇಲ್ಲಿ ಯಾವಾಗ ಬರುತ್ತೆ, ಯಾವ ಒಂದು ಮಾನ್ಸೂನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅನ್ನುವಂಥದ್ದು. ಇಲ್ಲಿ ಸೈಕ್ಲೋನ್ ಅನ್ನುವಂಥದ್ದು ಏನೂ ಇಲ್ಲ, ಆದರೆ ಮಳೆ ಅನ್ನುವಂಥದ್ದು ಯಾವ ಲೆವೆಲಿಗೆ ಬರುತ್ತೆ ಅಂತಂದರೆ ಈ ಬಾರಿ ಏನು ಮುಂಗಾರು ಅನ್ನುವಂಥದ್ದು ಬೇಗ ಬಂದುಬಿಟ್ಟಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕೇರಳಕ್ಕೆ ಎಂಟ್ರಿ ಆಗಿಬಿಟ್ಟಿದೆ, ಬಂದುಬಿಟ್ಟಿದೆ. ಈ ಬಾರಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂದರೆ ಕೆಲವೊಂದು ರಾಜ್ಯಗಳಿಗೆ ಮಾತ್ರ, ಅಂದರೆ ಈಗ ಉಡುಪಿ ಆಗಿರಬಹುದು, ಮಂಗಳೂರು ಆಗಿರಬಹುದು, ಆ್ಯಂಡ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸೇಮ್, ದಕ್ಷಿಣ ಕನ್ನಡ ಮಂಗಳೂರು ಒಂದು ಸೇಮ್. ಅದೇ ನಾನು ಹೇಳ್ತಾ ಇರುವಂಥದ್ದು ಆ ಭಾಗಗಳಿಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅಂದರೆ ಹವಾಮಾನ ಆ ಕಡೆ ಸಿಕ್ಕಾಪಟ್ಟೆ ಸರಿ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಸಮ ಬರ್ತಾ ಇದೆ ಮಳೆ. ಹಾಗಾಗಿ ಇಲ್ಲಿ ಕೆಲವೊಂದು ಕಡೆ ಸಿಕ್ಕಾಪಟ್ಟೆ ಬರ್ತಾ ಇರೋದ್ರಿಂದ ಈಗ ಕೆಲವರಿಗೆ ಖುಷಿ, ಯಾಕಂತಂದರೆ ಮಳೆ ಬರುತ್ತೆ, ನೀರಾಗುತ್ತೆ ಅನ್ನುವಂಥದ್ದು. ಇನ್ನೊಂದು ಕಡೆ ಕೆಲವು ಬಾರಿ ಯಾವ ಜಿಲ್ಲೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಕೊನೆವರೆಗೂ ನೋಡಿ. ಸಿಕ್ಕಾಪಟ್ಟೆ ಬರುತ್ತೆ, ಸೈಕ್ಲೋನ್ ಕೂಡ ಬರುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಈಗ ಯಾವಾಗ ಬರುತ್ತೆ ಹಾಗಾದರೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ ಮಳೆ, ಹಾಗಾದರೆ ಯಾರಿಗೆ ಬರುತ್ತೆ ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಈಗ ಮಳೆ ಅವರಿಗೆ ಇವರಿಗೆ ಅಥವಾ ನಮಗೆ ಇನ್ನೊಬ್ಬರಿಗೆ ಅಂತ ಬರಲ್ಲ, ಎಲ್ರಿಗೂ ಒಂದೇ ಬಾರಿ ಬರುವಂಥದ್ದು. ಇದು ಪ್ರಕೃತಿಯ ನಿಯಮ, ನಿಮ್ಮೆಲ್ರಿಗೂ ಗೊತ್ತಿದೆ. ಹಾಗಾದರೆ ಈಗ ಯಾವಾಗ ಯಾರಿಗೆ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗೋಣ ಸ್ನೇಹಿತರೆ. ಮಳೆ ಎಲ್ರಿಗೂ ಇಲ್ಲಿ ಬರ್ತಾ ಇರುವಂಥದ್ದು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಿಗೆ 100% ಆಗಿ ಮಳೆ ಬರ್ತಾ ಇದೆ. ಈಗಿನ ಹವಾಮಾನ ವರದಿಯನ್ನು ನೋಡ್ತಾ ಹೋದರೆ ಶಾಕ್ ಆಗುತ್ತೆ. ಯಾಕಂತಂದರೆ ಆ ಲೆವೆಲಿಗೆ ಇರುವಂಥದ್ದು ಮಳೆ. ಯಾಕಂತಂದ್ರೆ ನೀವು ಒಂದು ಯೋಚನೆ ಮಾಡಿ, ಯಾಕಂತಂದರೆ ಆ ಲೆವೆಲಿಗೆ ಮಳೆ ಬರ್ತಾ ಇದೆ ಈಗ ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಹಾಗಾದರೆ ಆ ಜಿಲ್ಲೆಗಳು ಯಾವ್ಯಾವುದು ನಾನು ಹೇಳ್ತಾ ಹೋಗ್ತೀನಿ. ಒಂದು ಚಿಕ್ಕಬಳ್ಳಾಪುರ, ಉಡುಪಿ, ದಕ್ಷಿಣ ಕನ್ನಡ ಆ್ಯಂಡ್ ಉತ್ತರ ಕನ್ನಡ, ಹಾಸನ, ಅದಾದಮೇಲೆ ನಿಮಗೆ ಇಲ್ಲಿ ಹಾವೇರಿ, ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಕಲಬುರಗಿ, ಬಾಗಲಕೋಟೆ, ಆ್ಯಂಡ್ ಐ ಥಿಂಕ್ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ, ಧಾರವಾಡ, ಆ್ಯಂಡ್ ದಾವಣಗೆರೆ, ಆ್ಯಂಡ್ ಚಿಕ್ಕಬಳ್ಳಾಪುರ, ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಮಂಡ್ಯ, ಮೈಸೂರು, ಆ್ಯಂಡ್ ತುಮಕೂರು, ರಾಯಚೂರಿಗೂ ಅಂದರೆ ಇಷ್ಟೇ ಜಿಲ್ಲೆಗಳಿಗೆ ಅಂತಲ್ಲ, ಇನ್ನೂ ಸ್ವಲ್ಪ ಜಿಲ್ಲೆಗಳಿಗೆ ಬರುವಂಥ ಸಾಧ್ಯತೆ ಇದೆ. ಅಂದರೆ ಒಂದು ಲೆವೆಲಿಗೆ ಹೇಳಬೇಕಂತಂದರೆ ಇಷ್ಟು ಜಿಲ್ಲೆಗಳಿಗೆ ಖಂಡಿತ ಅಂದರೆ ಈ ಜಿಲ್ಲೆಗಳಿಗೆ ಮಳೆ ಬರ್ತಾ ಹೋಗುತ್ತೆ. ಅಂದರೆ ಸೈಕ್ಲೋನ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತಲ್ಲ, ಒಂದು ಡೀಸೆಂಟ್ ಮಟ್ಟಿಗೆ ಅಂತಂದರೆ ಒಂದು ಸಾಧಾರಣದ ಒಂದು ಮಳೆ ಬರುವಂಥ ಸಾಧ್ಯತೆ. ಅಂತಂದರೆ ಫುಲ್ ಬರುತ್ತಂತಲ್ಲ, 3/4 ಬಂದೇ ಬರುತ್ತೆ. ಅಂದರೆ 75% ಬಂದೇ ಬರುತ್ತೆ. ಯಾಕಂತಂದರೆ ಇದು ನಿಮ್ಮೆಲ್ರಿಗೂ ಗೊತ್ತಿದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಪಟ್ಟೆ ಕೆಲವೊಂದು ಸ್ಟೇಟ್ಗಳಿಗಂತೂ ಯಾವ ಲೆವೆಲಿಗೆ ಬರ್ತಾ ಇದೆ ಅಂತಂದರೆ ಕೊಚ್ಕೊಂಡು ಹೋಗೋ ಲೆವೆಲಿಗೆ ಬರ್ತಾ ಇದೆ. ಅಂದರೆ ಈಗ ನೀವು ಅಯ್ಯೋ ಇಷ್ಟು ಬರುತ್ತಾ ಅನ್ನುವಂಥದ್ದಲ್ಲ. ಅಂದರೆ ಇದು ಪ್ರಕೃತಿ ನಿಯಮ, ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಆದಷ್ಟು ಸೇಫ್ ಆಗಿರಿ. ಆ್ಯಂಡ್ ಕೆಲವೊಂದು ಏನಂತಂದರೆ ಜಿಲ್ಲೆಗಳಿಗೆ ಜಾಸ್ತಿ ಬರ್ಬೋದು, ಕೆಲವೊಂದು ಜಿಲ್ಲೆಗಳಿಗೆ ಕಮ್ಮಿ ಬರ್ಬೋದು, ಹೇಳಲಿಕ್ಕಾಗಲ್ಲ. ಡಿಪೆಂಡ್ಸ್ ಆನ್ ಏನಂತಂದರೆ ಅಲ್ಲಿನ ಹವಾಮಾನ ಹೆಂಗಿದೆ ಅದ್ರ ಮೇಲೆ ಬರುತ್ತೆ. ಆದರೆ ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸೇಫ್ಟಿ ಮೆಜರ್ಸ್ ಏನಿದೆ ಅದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಮಳೆ ಬಂದರೆ ಖುಷಿ, ನಿಮ್ಮೆಲ್ರಿಗೂ ಗೊತ್ತಿದೆ. ಆದರೆ ಅದರಲ್ಲೂ ಕೂಡ ತುಂಬ ಜನ ಇದ್ದೀರಾ, ಸರ್ ನಮ್ಮ ಮಳೆ ಬರುವಂಥದ್ದು ಬೇಡ ಸರ್, ಸಿಕ್ಕಾಪಟ್ಟೆ ಮಳೆ ಬಂದರೆ ಆಗಲ್ಲ ಸರ್ ಅಂತ ಹೇಳ್ತೀರಾ. ಓಕೆ ಅದು ಏನೂ ಮಾಡಲಿಕ್ಕಾಗಲ್ಲ. ಅಂದರೆ ಈಗ ನಾವು ಹೇಳಿದ ತಕ್ಷಣ ಮಳೆ ಬರುವಂಥದ್ದು ನಾವು ಹೇಳಿದ ತಕ್ಷಣ ಅದೇನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಒಂದಿಷ್ಟು ಜಿಲ್ಲೆಗಳಿಗೆ ಮಳೆ ಬರ್ಬೋದು ಅಂತ ನಾನು ಹೇಳಿದ್ದೀನಿ. 100% ಆಗಿ ಇದು ಏನು ನಮ್ಮ ಕರ್ನಾಟಕ ಹವಾಮಾನ ಇಲಾಖೆ ಏನು ಕೊಟ್ಟಿರುವಂಥ ಅದೊಂದು ಲಿಸ್ಟ್. ಆರಾಮ್ಸೆ ಎಲ್ಲರೂ ಕೂಡ ನೀವು ನಿಮ್ಮ ಸೇಫ್ಟಿ ಮೆಜರ್ಸನ್ನು ಇಟ್ಕೊಳ್ಳಿ. ಆ್ಯಂಡ್ ಈ ಎಲ್ಲ ಜಿಲ್ಲೆಗಳಿಗೂ ಈ ಬಾರಿಯಂತೂ ಮಾನ್ಸೂನ್ ಸಿಕ್ಕಾಪಟ್ಟೆ ಅಂದರೆ ಮುಂಗಾರು ಬೇಗ ಬಂದಿರುವಂಥದ್ರಿಂದ ಏನು ದೊಡ್ಡ ವಿಚಾರ ಆಗಲ್ಲ. ಯಾಕಂತಂದರೆ ಹಂತವಾಗಿ ಬರ್ತಾ ಹೋಗುತ್ತೆ ಮಳೆ. ಅಂದರೆ ಈಗ ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು, ಡಿಪೆಂಡ್. ನಾನು ಅದೇ ಹೇಳ್ತೀನಲ್ಲ, ಅಲ್ಲಿನ ಹವಾಮಾನಗಳ ಒಂದು ವಿಚಾರಣೆ ಅನ್ನೋದಕ್ಕಿಂತ ಅಲ್ಲಿನ ಒಂದು ವಿಚಾರಗಳು ಹೆಂಗಿರುತ್ತೆ ಅದ್ರ ಮೇಲೆ ಹಂಗೆ ಮಳೆ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಸೇಫ್ಟಿಯಿಂದ ಇರಿ ಯಾವತ್ತೂ ಕೂಡ. ಆ್ಯಂಡ್ ಜಾಸ್ತಿ ಏನು ಮಳೆ ಬರಲ್ಲ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.